ಎಲಿಯನು ಹಾಳಾಗಿದ್ದಂಥ ಯೆಹೋವನ ಯಜ್ಞವೇದಿಯನ್ನು ಸರಿಪಡಿಸಿ ಅದರ ಮೇಲೆ ಬಲಿಯನ್ನು ಸಮರ್ಪಿಸಿದ ನಂತರ ಈ ರೀತಿಯಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ, ಯೆಹೋವನೇ, ನಾನಿದೆಲ್ಲವನ್ನು ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆ, ಉತ್ತರಿಸು ಎಂಬುದಾಗಿ. ದೇವರು ಆಕಾಶದಿಂದ ಬೆಂಕಿಯನ್ನು ಕಳುಹಿಸಿ ಉತ್ತರಿಸಿ ಅವನ ಪ್ರಾರ್ಥನೆಯನ್ನು ಆ ದಿವಸ ಘನಪಡಿಸಿದರು. ಈ ದಿವಸಗಳಲ್ಲಿ ನಾವು ಕೂಡ ದೇವರ ಅಪ್ಪಣೆಯನ್ನ ಕೇಳಿ ದೇವರ ಆಗ್ರಹವನ್ನು ಅರಿತು ಅದನ್ನು ನೆರವೇರಿಸುವಾಗಲೇ ದೇವರು ಶ್ರೇಷ್ಠವಾಗಿ ಉತ್ತರಿಸುವಂಥದ್ದು, ಅನ್ಯರು ನಾಚಿಕೆ ಪಡುವಂಥ ರೀತಿಯಲ್ಲಿ ಜೀವಿತಗಳನ್ನು ಘನಪಡಿಸುವಂಥದ್ದು. ದೇವರ ಅಪ್ಪಣೆಯನ್ನ ಮೀರಿ ದೇವರ ಆಗ್ರಹಗಳನ್ನು ಅರಿಯದೆ ಜೀವಿಸುವುದರಿಂದಲೇ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗದೆ ಹೋಗುವಂಥದ್ದು. ಆದ್ದರಿಂದ ಇಂದು ತೀರ್ಮಾನ ಮಾಡಿ ದೇವರ ಆಗ್ರಹವನ್ನು, ದೇವರ ಚಿತ್ತವನ್ನು ಅರಿತು ಅದರ ಪ್ರಕಾರವಾಗಿ ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ದೇವರು ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾರೆ, ಶ್ರೇಷ್ಠವಾದಂಥ ಉತ್ತರಗಳನ್ನು ಕೊಟ್ಟು ಆಶೀರ್ವದಿಸುತ್ತಾರೆ.